ಅವಧಿಗೂ ಮುನ್ನ ಹುಟ್ಟಿ ಸಾವನ್ನಪ್ಪಿದ ಮಗುವನ್ನ ಹೆತ್ತವರೇ ತಿಪ್ಪಿಗೆ ಬಿಸಾಡಿರುವಂತಹ ಮನ ಕಲುಕುವ ಘಟನೆ ರಾಯಚೂರಿನಲ್ಲಿ ನಡೆದಿರುವಂತದ್ದು. ನಿನ್ನೆ ತಡರಾತ್ರಿ ಯಾದಗಿರಿ ಮೂಲದ ಮಹಿಳೆಗೆ ರಾಯಚೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಹೆರಿಗೆಯಾಗಿದೆ. ಮಗು 7 ತಿಂಗಳಿಗೆ ಜನಿಸಿದ್ರಿಂದ ಅದು ಹುಟ್ಟಿದ ತಕ್ಷಣವೇ ಸಾವನ್ನಪ್ಪಿದೆ. ಇದನ್ನು ದೃಢೀಕರಿಸಿದ ವೈದ್ಯರು ಮಗುವನ್ನ ಪೋಷಕರಿಗೆ ನೀಡಿದ್ದಾರೆ. ಮೃತ ಮಗುವನ್ನ ಸಂಸ್ಕಾರ ಮಾಡದೆ ಪೋಷಕರು ತಿಪ್ಪಿಗೆ ಎಸೆದಿದ್ದಾರೆ. ಇದನ್ನು ನೋಡಿದ ಸಾರ್ವಜನಿಕರು ಆಸ್ಪತ್ರೆ ಸಿಬ್ಬಂದಿ ಮತ್ತು ಪೋಷಕರಿಗೆ ಬೈದು ಮಗುವನ್ನ ಸಂಸ್ಕಾರ ಮಾಡುವಂತೆ ತಾಕೀತು ಮಾಡಿದ್ದಾರೆ. ಅದೇ ಆಸ್ಪತ್ರೆ ವೈದ್ಯರು ಮಾತ್ರ ನಮ್ಮದೇನೂ ತಪ್ಪಿಲ್ಲ, ಸಾವನ್ನಪ್ಪಿರುವ ಮಗುವನ್ನ ಪೋಷಕರಿಗೆ ಹಸ್ತಾಂತರಿಸಿದ್ದೇವೆ, ಮುಂದಿನ ಕೆಲಸ ನಮ್ಮದಲ್ಲ ಅಂತಿದ್ದಾರೆ. ಇನ್ನು ಪೋಷಕರು ಮತ್ತು ಆಸ್ಪತ್ರೆ ಸಿಬ್ಬಂದಿಗಳ ಎಡವಟ್ಟಿನಿಂದಾಗಿ ಸಂಸ್ಕಾರ ಕಾಣಬೇಕಾದ ಮಗು ತಿಪ್ಪಿಗೆ ಸೇರಿದೆ. ಸಾರ್ವಜನಿಕರ ಒತ್ತಾಯದ ಮೇಲೆ ಸಂಸ್ಕಾರ ಮಾಡಲು ಮಗುವನ್ನ ತೆಗೆದುಕೊಂಡು ಹೋಗಲಾಗಿದೆ. ಕಳ್ಳು, ಇಂಟೆಸ್ಟೈನು ಮತ್ತು ಲಿವರು ಎಲ್ಲ ಅಂಬಿಲಿಕಲ್ ಹರ್ನಿಯ ಮುಖಾಂತರ ಹೊರಗೆ ಬಂದಿದ್ರ ಸಲುವಾಗಿ ಹೊಟ್ಟಿನ ಅಂತೇಳಿ 4-5 ತಿಂಗಳಿತ್ತು ಪ್ರೆಗ್ನೆನ್ಸಿ. ಹೊಟ್ಟಿನೂ ಅಂತ ಬಂದು ಮೊನ್ನೆ ಸಾಯಂಕಾಲ ಅಡ್ಮಿಟ್ ಆಗ್ಯಾಳ. ಆಮೇಲೆ ನಿನ್ನೆ ರಾತ್ರಿ ಡೆಲಿವರಿ ಆಗಿದೆ. ಟೆಂಡ್ರ್ ಒಯ್ಬೇಕಾಗಿತ್ತು ಅವರು. ನಾವು ಮತ್ತು ಅವ್ರಿಗೆ ತಿಳಿಬೇಕು, ನಾವೇನು ಹೇಳೋಕ್ಕಾಗ್ತದ್ರಿ? ಇಲ್ರಿ, ಸತ್ತದ್ರಿ. ನಾನು ನೋಡ್ರಿ ಸತ್ತದ ಸುಳ್ಳು ಆಡ್ತೇನೆ ಅನ್ರಿ. ಸತ್ತು ಸಲಿಯಾಗ ಹಾಕಿನ್ರಿ, ನನ್ಗೆ ಗೊತ್ತಿಲ್ಲ ಏನು ಮಾಡಲಿ. ಎಲ್ಲ ನೋಡ್ಬೇಕಮ್ಮ. ಸತ್ತು ಸಲಿಯಾಗ ಹಂಗೆ ಹಾಕಿನ್ರಿ.